ಕೊಪ್ಪಳದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ರೇಡ್ ನಡೆದಿದೆ. ಕಿಮ್ಸ್ ಆಡಳಿತ ಅಧಿಕಾರಿ ಮನೆ ಮೇಲೆ ನಡೆದಿರುವಂತಹ ರೇಡ್ ಇದು. ವಾಲ್ಮೀಕಿ ಹಗರಣದಲ್ಲಿ ಸಂಬಂಧಪಟ್ಟಂತಹ ಕಲ್ಲೇಶ್ ಮನೆ ಮೇಲೆ ನಡೆದಿರುವಂತಹ ಲೋಕಾಯುಕ್ತ ರೇಡ್. ಕಿಮ್ಸ್ ಆಡಳಿತ ಅಧಿಕಾರಿ ಬಿ ಕಲ್ಲೇಶ್ಗೆ ಲೋಕ ಕೊಟ್ಟಿರುವಂತಹ ಶಾಕ್. ಕಿಮ್ಸ್ ಆಡಳಿತ ಅಧಿಕಾರಿ ಮನೆ ಮೇಲೆ ಲೋಕ ರೇಡ್ ನಡೆಸಿದೆ. ವಾಲ್ಮೀಕಿ ಹಗರಣದಲ್ಲಿ ಸುದ್ದಿಯಾಗಿದ್ದಂತಹ ವ್ಯಕ್ತಿ ಇವರು ಅಥವಾ ಅಧಿಕಾರಿ. ಕಿಮ್ಸ್ ಆಡಳಿತ ಅಧಿಕಾರಿ ಬಿ ಕಲ್ಲೇಶ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಬಿ ಕಲ್ಲೇಶ್ ಸೇರಿದ ಹಾಗೆ ಸಂಬಂಧಿಕರ ಮನೆಯಲ್ಲೂ ಕೂಡ ದಾಳಿ ನಡೆದಿದೆ. ಮನೆ, ಕಾಲೇಜು ಸೇರಿ ಒಟ್ಟು 6 ಕಡೆ ಲೋಕಾಯುಕ್ತ ದಾಳಿ ನಡೆದಿರುವುದು. ಕೊಪ್ಪಳ ತಾಲೂಕಿನ ಭಾಗ್ಯನಗರದಲ್ಲಿ ಕಲ್ಲೇಶ್ ನಿವಾಸ ಇದೆ. ಇಲ್ಲಿ ದಾಳಿಯನ್ನ ಮಾಡಲಾಗಿದೆ. ಹೌದು, ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಕೊಪ್ಪಳ ವೈದ್ಯಕೀಯ ಮಹಾವಿದ್ಯಾಲಯದ ಆಡಳಿತ ಅಧಿಕಾರಿ ಬಿ ಕಲ್ಲೇಶ್ ಅವರ ಮನೆ, ಕಾಲೇಜು ಸೇರಿ ಒಟ್ಟು 6 ಸ್ಥಳಗಳಲ್ಲಿ ಏಕಕಾಲಕ್ಕೆ ನಡೆಸಿರುವಂತಹ ದಾಳಿ ಇದು. ಕೊಪ್ಪಳ ತಾಲೂಕಿನ ಭಾಗ್ಯನಗರದಲ್ಲಿ ಕಲ್ಲೇಶ್ ಅವರ ನಿವಾಸ ಇದೆ. ಹಾಗೇನೆ ಕಿಮ್ಸ್ ಕಾಲೇಜು ಸೇರಿದ ಹಾಗೆ ಅವರ ಸಂಬಂಧಿಕರ ಮನೆಗಳ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. 30 ಜನರ ಅಧಿಕಾರಿಗಳ ತಂಡ ನಡೆಸಿರುವಂತಹ ದಾಳಿ ಇದು. ಗದಗ, ಹಾವೇರಿ, ರಾಯಚೂರು ಲೋಕಾಯುಕ್ತ ಘಟಕದ ಅಧಿಕಾರಿಗಳು ಈ ದಾಳಿಯಲ್ಲಿ ಭಾಗಿಯಾಗಿದ್ದರು. ಲೋಕಾಯುಕ್ತ ಡಿವೈಎಸ್ಪಿ ಲೋಕೇಶ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಕಿಮ್ಸ್ ಆಡಳಿತ ಅಧಿಕಾರಿ ಬಿ ಕಲ್ಲೇಶ್ ಈ ಹಿಂದೆ ವಾಲ್ಮೀಕಿ ನಿಗಮ ಹಗರಣದ ಪ್ರಕರಣದಲ್ಲಿ ಗಮನ ಸೆಳೆದಿದ್ರು. ಪ್ರಕರಣದ ವೇಳೆ ಅವರನ್ನು ಅಮಾನತು ಕೂಡ ಮಾಡಲಾಗಿತ್ತು. ಅಲ್ಲದೆ ವಾಲ್ಮೀಕಿ ಹಗರಣದ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳ ವಿರುದ್ಧ ಬಿ ಕಲ್ಲೇಶ್ ಆರೋಪ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು. ಇನ್ನು ದಾಳಿಯ ವೇಳೆ ದಾಖಲೆಗಳು, ಹಣಕಾಸು ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಆ ಎಲ್ಲ ಪ್ರಕ್ರಿಯೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ತೊಂಡಿಹಾಳ ನೀಡ್ತಾ ಹೋಗ್ತಾರೆ. ಬಸವರಾಜ್, ಇನ್ನೂ ಕೂಡ ಪರಿಶೀಲನಾ ಪ್ರಕ್ರಿಯೆ ಮುಂದುವರೆದಿದೆಯಾ? ಹೌದು, ಏನಂತಂದ್ರೆ ಕೊಪ್ಪಳದ ಒಂದು ಭಾಗ್ಯನಗರದಲ್ಲಿ ಅವರ ಒಂದು ನಿವಾಸ ಏನಿದೆ, ಆ ಒಂದು ನಿವಾಸದ ಮೇಲೆ ಮತ್ತೆ ಅವರ ಒಂದು ಶಾಲಾ ಕಾಲೇಜುಗಳ ಮೇಲೆ ಕೂಡ ಇವತ್ತು ಈಗ ಬೆಳ್ಳಂಬೆಳಗ್ಗೆ ಕೂಡ ಒಂದು ಲೋಕಾಯುಕ್ತ ಎಲ್ಲ ಕಡೆ ಒಂದು ಸುಮಾರು 3 ತಂಡಗಳ ನೇತೃತ್ವದಲ್ಲಿ ಇವತ್ತಿಗೆ ದಾಳಿ ಮಾಡಿರ್ತಕ್ಕಂಥದ್ದು. ಗದಗ, ಹಾವೇರಿ ಮತ್ತು ರಾಯಚೂರು ಭಾಗದ ಒಂದು ಲೋಕಾಯುಕ್ತ ಇವತ್ತೇನು ಬಿ ಕಲ್ಲೇಶ್ ಅವರ ಒಂದು ಮನೆ ಮತ್ತು ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ಇವತ್ತು ದಾಳಿ ಮಾಡುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವರು ಏನು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳ ವಿರುದ್ಧ ಏನು ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ವಿರುದ್ಧ ಒಂದು ಆರೋಪಗಳನ್ನ ಮಾಡಿದ್ರು. ಬಟ್ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಜೊತೆಗೆ ಇವತ್ತು ಬಿ ಕಲ್ಲೇಶ್ ಅವರ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬಂದಿದ್ದರಿಂದಾಗಿ ಜೊತೆಗೆ ಇವ್ರ ಮೇಲೆ ಕೂಡ ಇವತ್ತು ಈಗಾಗಲೇ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಒಂದು ತಮ್ಮ ಕಿಮ್ಸ್ ಆಡಳಿತಾಧಿಕಾರಿ ಆಗಿರತಕ್ಕಂಥದ್ದು ಬಟ್ ಆ ಒಂದು ಇಲಾಖೆ ಕೂಡ ಇವತ್ತು ಅಲ್ಲಿ ಕೂಡ ಒಂದು ಅಧಿಕಾರಿಗಳ ತಂಡ ಈಗ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಯಾವ ಕಡತಗಳಿವೆ, ಬಟ್ ಆ ಕಡತಗಳನ್ನು ಕೂಡ ಅವರು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಬೆಳಗ್ಗೆಯಿಂದಲೂ ಶುರುವಾಗಿದೆ ಅಂತ ಹೇಳ್ಬೋದು. ಬಸವರಾಜ್, ಸ್ವತಃ ಕಲ್ಲೇಶ್ ಅವರು ನಿವಾಸದಲ್ಲಿ ದಾಳಿಯ ಸಂದರ್ಭದಲ್ಲಿ ಇದ್ರ ಮನೆಯಲ್ಲಿ ಯಾರೆಲ್ಲ ಇದ್ರು ಮತ್ತು ಯಾವ್ದಾದ್ರು ಕಡತಗಳನ್ನ, ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿರೋದೇನಾದ್ರೂ ಆಗಿದೆಯಾ? ಹೌದು, ಈಗಾಗಲೇ ಬೆಳಗಿನ ಒಂದು ಅಧಿಕಾರಿಗಳು ದಾಳಿ ಮಾಡಿದ್ರಿಂದಾಗಿ ಬಟ್ ಅಲ್ಲಿ ಯಾವ ರೀತಿಯ ಒಂದು ಕಡತಗಳನ್ನ ನಗನಾಣ್ಯಗಳನ್ನ ಏನಾದ್ರು ಸಿಕ್ಕಿದವ ಅಂತಂದು ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳು ದೊರಕಿಲ್ಲ. ಬಟ್ ಹಾಗಾಗಿ ಏನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೆಲವೊಂದಿಷ್ಟು ಯಾವ್ಯಾವ ದಾಖಲೆಗಳನ್ನ ಸಿಕ್ಕಿದವ, ಯಾವ ರೀತಿಯ ಒಂದು ದಾಳಿಯನ್ನ ಮಾಡಿದ್ದಾರೆ, ಇನ್ನು ಏನೇನು ಸಿಕ್ತಿದೆ ಅಂತಂದು ಕೂಡ ಇವತ್ತು ಗೊತ್ತಾಗಬೇಕಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.